ಗಗನಯಾನ ಅಡಿಯಲ್ಲಿ ಭಾರತದ ಮೊದಲ ಮಾನವರಹಿತ ಕಕ್ಷೆಯ ಮಿಷನ್ ಸೇರಿದಂತೆ ಇಸ್ರೋದ ಮುಂಬರುವ ಪ್ರಮುಖ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಉನ್ನತ ಮಟ್ಟದ ಪರಿಶೀಲನೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ವಹಿಸಿದ್ದರು. ದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ನಿರ್ಗಮಿತ ಇಸ್ರೋ ಅಧ್ಯಕ್ಷ ಡಾ ಎಸ್ ಸೋಮನಾಥ್ ಅವರ ಉತ್ತರಾಧಿಕಾರಿ ಡಾ ವಿ ನಾರಾಯಣನ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 2 ಜಿಎಸ್ಎಲ್ವಿ ಕಾರ್ಯಾಚರಣೆಗಳು, ಎಲ್ವಿಎಂ 3ರ ವಾಣಿಜ್ಯ ಉಡಾವಣೆ ಮತ್ತು ಸಿಂಥೆಟಿಕ್ ಅಪರ್ಚರ್ ರಡಾರ್ ನಿಸಾರ್ ಉಪಗ್ರಹದಲ್ಲಿ ಇಸ್ರೋ ನಾಸಾ ಸಹಯೋಗವನ್ನು ಈ ವರ್ಷ ನಿಗದಿಪಡಿಸಲಾಗಿದೆ. ಸಭೆಯಲ್ಲಿ ಸಚಿವ ಜಿತೇಂದ್ರ ಸಿಂಗ್ ನಾವೀನ್ಯತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಬಾಹ್ಯಾಕಾಶದಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿ ಭಾರತದ ಸ್ಥಾನವನ್ನು ಮುನ್ನಡೆಸುವಲ್ಲಿ ಇಸ್ರೋದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಇದೇ ವೇಳೆ ದೇಶದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳನ್ನು ಉತ್ತೇಜಿಸುವಲ್ಲಿ ಸಾರ್ವಜನಿಕ ಖಾಸಗಿ ಸಹಯೋಗದ ಮಹತ್ವವನ್ನು ಕೂಡ ಅವರು ಒತ್ತಿ ಹೇಳಿದರು.